ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಪ್ರೀತಿಯ ಬಂಧುಗಳೇ, ಸಿರಿಗನ್ನಡ ಸುದ್ದಿವಾಹಿನಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಈ ದಿನದ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನದ ಪಂಚಾಂಗದ ಬಗ್ಗೆ ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಈ ದಿನ 2026 ಜನವರಿ ತಿಂಗಳ 3ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ಅಂತ ಹೇಳಿದ್ರೆ, ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಈ ದಿನ ಇದೆ. ಈ ಹುಣ್ಣಿಮೆ ಈ ದಿನ ಅಪರಾಹ್ನ 4:11 ಇರಲಿದೆ. ನಂತರ ಪುಷ್ಯಮಾಸದ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ಸಂಜೆ 6:40 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಅಪರಾಹ್ನ 3:34 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಬೆಳಿಗ್ಗೆ 9:05 ಇರಲಿದೆ. ನಂತರ ಐಂದ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:36 ಬೆಳಿಗ್ಗೆ 11:02 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 8:10 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:53 ಅಪರಾಹ್ನ 3:19 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 8:31 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:04 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:32 ಬೆಳಿಗ್ಗೆ 9:57 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:41 ಸೂರ್ಯಾಸ್ತ ಸಂಜೆ 6:04. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಹಾಗಾಗಿನೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ದಿನ ನಾವು ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ಸ್ಥಿರವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಅದಕ್ಕಾಗಿಯೇ ನಮ್ಮ ಶ್ರಮಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಚಟುವಟಿಕೆಗೆ, ನಮ್ಮ ವೃತ್ತಿಗೆ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಈ ದಿನ ಯಾರು ಕಷ್ಟಪಟ್ಟು ಕೆಲಸಗಳನ್ನು ನಿರ್ವಹಣೆ ಮಾಡ್ತಾರೆ ಅಂಥವ್ರಿಗೆ ಬಹಳ ಬೇಗ ಫಲಿತಾಂಶಗಳು ಸಿಕ್ಕತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಶಾಂತಿಯಿಂದ ನೆಮ್ಮದಿಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಕೆಲಸಗಳು ನಿಧಾನ ಆಗ್ಬೋದು, ಆದರೆ ತಾಳ್ಮೆಯಿಂದ ಅವುಗಳನ್ನು ಮುಂದುವರಿಸಬೇಕಾಗತ್ತೆ. ಆಗ ಮಾತ್ರ ಶಾಶ್ವತವಾದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ, ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ. ಹಾಗೆ ಇದು ಒಂದು ಜ್ಞಾನ ಸಂಪಾದನೆ. ಈ ಒಂದು ಜ್ಞಾನ ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥದ್ದು. ಇದು ಶಾಶ್ವತವಾದಂತಹ ಫಲ. ಅದೇ ರೀತಿ ಕೆಲವರು ಯಂತ್ರ, ಮಂತ್ರ, ತಂತ್ರ
ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವರು ಇದ್ದಾರೆ. ಈ ದಿನ ಆರಂಭದ ದಿನ ಆಗ್ಬೋದು ಇದು. ಅಲ್ಲೂ ಕೂಡ ನಿಮಗೆ ಶಾಶ್ವತವಾದಂತಹ ಸ್ಥಿರವಾದಂತಹ ತುಂಬ ಉಪಯುಕ್ತವಾದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷತೆ ಅನುಕೂಲತೆಗಳು ಇರುವಂತಹ ಸಂದರ್ಭ. ಇನ್ನು ನಮ್ಮ ಶ್ರಮಕ್ಕೂ ಕೂಡ ಶನಿ ಕಾರಕನಾಗಿರೋದ್ರಿಂದ ಈ ದಿನ ಸ್ವಲ್ಪ ಶ್ರಮದಾಯಕವಾದಂಥ ಕೆಲಸಗಳು ಬರ್ಬೋದು. ಆದರೂ ಕೂಡ ಅದನ್ನು ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ನೀವು ಮುಂದುವರಿಸಿ ಅದರಲ್ಲೂ ಕೂಡ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೋರಾದಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಅದು ಕೂಡ ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡುವಂಥದ್ದು. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಇರುವಂಥ ಗುರು ಹೋರ ತುಂಬ ಪ್ರಶಸ್ತವಾಗಿದೆ. ಇದು ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 8:32 ಇನ್ನು ಮಧ್ಯಾಹ್ನ 2:14 ಅಪರಾಹ್ನ 3:11 ಇನ್ನು ರಾತ್ರಿ 9:11 ರಾತ್ರಿ 10:14 ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನವಾಗಿ ಕೆಲಸಗಳು ಮುಂದುವರಿಯುತ್ತೆ. ಅದಕ್ಕಾಗಿ ಫಲಿತಾಂಶಗಳು ಬೇಗ ನಿಮಗೆ ಸಿಕ್ಕಲ್ಲ. ಈ ಹಿನ್ನೆಲೆಯಲ್ಲೇ ಕೆಲವೊಂದು ಪ್ರಮುಖವಾಗಿರುವಂಥ ವಿಚಾರಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:39 ಬೆಳಿಗ್ಗೆ 7:35 ಇನ್ನು ಮಧ್ಯಾಹ್ನ 1:17 ಮಧ್ಯಾಹ್ನ 2:14 ಹಾಗೆ ರಾತ್ರಿ 8:08 ರಾತ್ರಿ 9:14 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ, ಇಲ್ಲ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ಕೆಲಸಗಳನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ನೀವು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳಿಂದ ಭೇಟಿ ಮಾಡಬೇಕು, ಹಾಗೆ ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನದ ಪ್ರಯಾಣ ಏನಿದೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಏಕೆಂದರೆ ಅದು ನಿಮಗೆ ಆ ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ವಾಹನದಿಂದ ಕಿರಿಕಿರಿ ಉಂಟಾಗುವಂಥದ್ದು ಪ್ರಯಾಣವೇ ಈ ದಿನ ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ. ಹಾಗಾಗಿ ಅಂಥ ಪ್ರಯಾಣಗಳೇನಾದರೂ ಇದ್ದರೆ ಆದಷ್ಟು ಅದನ್ನು ರವಿ ಹೋರಾದಲ್ಲಿ ಮಾಡಬೇಡಿ, ಮುಂದೂಡುವಂಥದ್ದು ಉತ್ತಮ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:29 ಬೆಳಿಗ್ಗೆ 10:26 ಇನ್ನು ಅಪರಾಹ್ನ 4:08 ಸಂಜೆ 5:05 ಹಾಗೆ ರಾತ್ರಿ 11:17 ರಾತ್ರಿ 12:21 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗೇ ಇದೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನಾಗಲಿ, ಮನೆಯ ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕುಜ ಹೋರದಲ್ಲೇ ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಪ್ರಕರಣಗಳನ್ನು ದಾಖಲಿಸುವಂಥದ್ದು ಇದ್ದರೆ, ಇನ್ನು ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಶ್ರಮದಾಯಕವಾದಂಥ ಕೆಲಸಗಳನ್ನು ಮಾಡುವಂಥವರು ಈ ಕುಜ ಹೋರಾದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ನಿಮ್ಮ ಸ್ಪರ್ಧೆಯನ್ನು ಪ್ರಾರಂಭ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:32 ಬೆಳಿಗ್ಗೆ 9:29 ಇನ್ನು ಅಪರಾಹ್ನ 3:11 ಅಪರಾಹ್ನ 4:08 ಹಾಗೆ ರಾತ್ರಿ 10:14 ರಾತ್ರಿ 11:17 ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಿ. ಅದರಲ್ಲೂ ಕೆಲವೊಂದು ಹೊರಗಳು ಅತ್ಯುತ್ತಮವಾದ ಫಲವನ್ನು ಕೊಡುವಂಥದ್ದು. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿರುವಂಥ ಫಲಿತಾಂಶವೇ ನಿಮ್ಮ ಕೈ ಸೇರುತ್ತೆ. ಈ ಪಂಚಾಂಗ ನಿಮಗೆ
ದಾರಿದೀಪವಾಗಿರುತ್ತೆ. ಮುಂದೆ ಎಂದೆಂದೂ ಕೂಡ ಒಳ್ಳೆಯದಾಗುತ್ತೆ ನಿಮಗೆ. ಬಂಧುಗಳೇ, ಇನ್ನು ಈ ದಿನದ ಮಹತ್ವವನ್ನು ಹೇಳೋದಾದರೆ, ಈ ದಿನ ಈ 2026 ವರ್ಷದ ಮೊದಲನೇ ಹುಣ್ಣಿಮೆ. ಇದು 3ನೇ ದಿನವೇ ಹುಣ್ಣಿಮೆ ಬರ್ತಾ ಇರುವಂಥದ್ದು ತುಂಬ ವಿಶೇಷ. ಅದರಲ್ಲೂ ಈ ಪುಷ್ಯ ಮಾಸದ ಹುಣ್ಣಿಮೆಯನ್ನ ಪುಷ್ಯ ಹುಣ್ಣಿಮೆ ಅಂತಾನೆ ಕರೆಯುವಂಥದ್ದಿದೆ. ಇದನ್ನ ಬಹಳ ವಿಶೇಷವಾಗಿ ಬನದ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಹಾಗೆ ಕೆಲವರು ಇದನ್ನ ಬನಶಂಕರಿ ಹುಣ್ಣಿಮೆ ಅಂತನೂ, ಕೆಲವರು ಶಾಕಾಂಬರಿ ಹುಣ್ಣಿಮೆ ಅಂತನೂ ಕೂಡ ಕರೆಯುವಂಥದ್ದಿದೆ. ಹಾಗಾಗಿನೇ ಈ ಹುಣ್ಣಿಮೆಗೆ ವಿಶೇಷವಾದಂತಹ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಮಹತ್ವ ಇದೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ಶಾಸ್ತ್ರೋಕ್ತವಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡೋದ್ರಿಂದ ವಿಶೇಷ ಫಲಗಳು ಲಭಿಸುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ಹುಣ್ಣಿಮೆ ಆಗಲಿ ಅಥವಾ ಅಮಾವಾಸ್ಯೆ ಆಗಲಿ ಬಹಳ ವಿಶೇಷತೆ ಅನ್ನಿಸ್ಕೊಂಡಿರುವಂಥದ್ದು. ಇಲ್ಲಿ ಹುಣ್ಣಿಮೆಯ ದಿನ ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ, ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿದ್ದರೆ, ಅಮಾವಾಸ್ಯೆಯ ತಿಥಿ ನಮ್ಮ ಪೂರ್ವಜರನ್ನ ಸ್ಮರಣೆ ಮಾಡಲಿಕ್ಕೆ, ಅವರಿಗೆ ತಿಲತರ್ಪಣವನ್ನು ಕೊಡಲಿಕ್ಕೆ, ಹಾಗೆ ಪಿತೃಶಾಪಗಳೇನಾದರೂ ಇದ್ದರೆ ಅದನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಒಂದು ವಿಚಾರಕ್ಕೆ ಅಮಾವಾಸ್ಯೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿನೇ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಪ್ರತಿ ತಿಂಗಳು ಒಂದೊಂದು ಬಾರಿ ಬಂದೇ ಬರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಹೊಸ ವರ್ಷದಲ್ಲಿ ಬಂದಿರುವಂತಹ ಬನದ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯದ ಬದುಕನ್ನು ತರಲಿಕ್ಕೆ ಕೆಲವು ವಿಶೇಷವಾದಂತಹ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದಿದೆ. ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ, ಯಾರಿಗೆ ಉದ್ಯೋಗದ ಸಮಸ್ಯೆ ಇದೆ, ದಾಂಪತ್ಯದಲ್ಲಿ ವಿರಸ ಇದೆ, ಅಥವಾ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿವಾಹಾದಿಗಳು ಆಗ್ತಾ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೆ ಏನೋ ಅಡ್ಡಿ ಆತಂಕಗಳಿರುತ್ತೆ, ಇಂಥ ಒಂದು ಸಂದರ್ಭ, ಜೊತೆಗೆ ಮನೆಯಲ್ಲಿ ಅನಾರೋಗ್ಯದ ಪರಿಸ್ಥಿತಿ, ಯಾವ ಕೆಲಸವನ್ನ ಮಾಡಲಿಕ್ಕೆ ಮುಂದೆ ಹೋದರೂ ಕೂಡ ಏನೋ ಅಡ್ಡಿ ಆತಂಕಗಳು ಬರುವಂತಹ ಸಂದರ್ಭ, ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ತೊಂದರೆಗಳಾಗುವಂಥದ್ದು ಇತ್ಯಾದಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಬನದ ಹುಣ್ಣಿಮೆಯಂದು ಬಹಳ ಸರಳವಾಗಿರುವಂತಹ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಬೋದು. ಮೊದಲನೇದಾಗಿ ಈ ಹುಣ್ಣಿಮೆಯ ದಿನ ನಾವು ಮಾಡಬೇಕಾಗಿರುವಂತಹ ಒಂದು ಪವಿತ್ರವಾದ ಕಾರ್ಯ ಅಂತ ಹೇಳಿದ್ರೆ ಅದು ಪವಿತ್ರ ಸ್ನಾನ, ಮಂಗಳ ಸ್ನಾನವನ್ನು ಮಾಡುವಂಥದ್ದು. ಹಾಗಾಗಿ ಈ ದಿನ ಪವಿತ್ರ ನದಿಗಳಲ್ಲಿ ಗಂಗಾ, ಯಮುನಾ ಇರ್ಬೋದು, ಕಾವೇರಿ, ತುಂಗಭದ್ರಾ, ಕೃಷ್ಣ, ಗೋದಾವರಿ ಇತ್ಯಾದಿ ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು. ಜೊತೆಗೆ ಆಧ್ಯಾತ್ಮಿಕವಾಗಿ ಕೂಡ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಈ ಪವಿತ್ರ ಸ್ನಾನ ಸಹಾಯಕವಾಗಿದೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಪವಿತ್ರ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಮಾಡುವಂಥ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಅಥವಾ ಕಾವೇರಿ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು. ಇನ್ನು ಎರಡನೇದಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು. ನಾವು ನದಿಗಳಲ್ಲಿ, ನದಿ ಪಾತ್ರಗಳಲ್ಲಿ ಈ ದಿನ ಪವಿತ್ರ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಅದರಲ್ಲೂ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅರ್ಘ್ಯವನ್ನು ಪ್ರದಾನ ಮಾಡುವಂಥದ್ದು. ಹಾಗೆ ಕೆಂಪು ಹೂಗಳಿಂದ ಮತ್ತೆ ಕೆಂಪು ಅಕ್ಷತೆಯಿಂದ ಸೂರ್ಯನ ಪೂಜೆಯನ್ನು ಮಾಡಬೇಕು. ಹಾಗೆ ಕೆಂಪು ಅಕ್ಷತೆಯಿಂದನೇ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹುಣ್ಣಿಮೆಯ ದಿನ ಆದ್ದರಿಂದ ಚಂದ್ರನನ್ನ ಒಲಿಸ್ಕೊಳ್ಬೇಕು, ಚಂದ್ರನನ್ನ ಬಲಪಡಿಸ್ಕೊಳ್ಬೇಕು. ಯಾರ ಜಾತಕದಲ್ಲಿ ಚಂದ್ರ ವೀಕ್ ಆಗಿದ್ದಾನೆ ಅಂಥವ್ರಿಗೆ ಮಾನಸಿಕ ಸಮಸ್ಯೆಗಳು ಇರುತ್ತೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇರಲ್ಲ. ಅಂಥವರು ವಿಶೇಷವಾಗಿ ಈ ದಿನ ಹಾಲನ್ನ, ಅಕ್ಕಿಯನ್ನ, ಸಕ್ಕರೆಯನ್ನ, ಬಿಳಿ ಶ್ರೀಗಂಧವನ್ನ ಅಥವಾ ಬೆಳ್ಳಿಯನ್ನ ದಾನ ಮಾಡೋದ್ರಿಂದ ಅತ್ಯುತ್ತಮ ಫಲಗಳು ಬಹಳ ಬೇಗ ಲಭಿಸತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗೆ ಈ ದಿನ ಬಿಳಿಯ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಕೂಡ ಆಯಸ್ಸು ವೃದ್ಧಿಯಾಗುತ್ತೆ, ಮುಕ್ತಿಯ ಮಾರ್ಗ ಬಹಳ ಬೇಗ ನಮಗೆ ಸುಗಮವಾಗುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ಈ ಹುಣ್ಣಿಮೆಯ ದಿನ ಶನಿವಾರ ಆಗಿರೋದ್ರಿಂದ ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದು. ಅಶ್ವತ್ಥ ವೃಕ್ಷದಲ್ಲಿ ಈ ದಿನ ಲಕ್ಷ್ಮಿ ವಾಸ ಮಾಡ್ತಾ ಇರ್ತಾಳೆ. ಹಾಗಾಗಿ ಈ ದಿನ ಮಾತ್ರ ಈ ಅಶ್ವತ್ಥ ವೃಕ್ಷವನ್ನ ಅಂದ್ರೆ ಅರಳಿ ಮರವನ್ನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಬೋದು. ಬೇರೆ ದಿನದಲ್ಲಿ ಅದನ್ನ ಮುಟ್ಟಬಾರದು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ದಿನ ಸಂಜೆಯ ಸಮಯಕ್ಕಾಗ್ಲಿ ಅಥವಾ ಬೆಳಿಗ್ಗೆ ಆಗಲಿ ನೀವು ಅಶ್ವತ್ಥ ವೃಕ್ಷಕ್ಕೆ ಸ್ವಲ್ಪ ನೀರನ್ನು ಸಮರ್ಪಣೆ ಮಾಡಿ ತುಪ್ಪದ ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮಾಡಿದ್ರೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ಆರೋಗ್ಯದ ಸಮಸ್ಯೆಗಳೇನಾದರೂ ಇದ್ದರೆ ಅದು ಬಹಳ ಬೇಗ ನಿವಾರಣೆ ಆಗುತ್ತೆ ಅನ್ನುವಂಥ ವಿಚಾರ. ಇನ್ನು ಕೆಲವರು ಹಣದ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು, ಸಾಲದ ಸಮಸ್ಯೆ ಇರ್ಬೋದು,
ಅಥವಾ ನಿಮ್ಮ ಒಂದು ಯೋಜನೆಗೆ ಕೆಲಸ ಕಾರ್ಯಗಳಿಗೆ ಅಗತ್ಯ ಇರುವಷ್ಟು ಹಣ ನಿಮ್ಮಲ್ಲಿ ಇಲ್ಲದೆ ಇರ್ಬೋದು. ಅಂತಹ ಸಮಸ್ಯೆಗಳು ಇದರಿಂದ ಬಹಳ ಬೇಗ ಪರಿಹಾರ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಅಶ್ವತ್ಥ ವೃಕ್ಷವನ್ನ ಪ್ರದಕ್ಷಿಣೆ ಮಾಡಿ ನಿಮ್ಮಲ್ಲಿ ಇರುವಂತಹ ಈ ನಕಾರಾತ್ಮಕತೆ ದೂರ ಆಗುತ್ತೆ. ಹಾಗೆ ಈ ದಿನ ವಿಷ್ಣುವನ್ನ ಆರಾಧನೆ ಮಾಡಬೇಕು. ವಿಷ್ಣು ತತ್ವ ಇರುವಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ ತುಳಸಿಯಿಂದ ಅರ್ಚನೆಯನ್ನ ಮಾಡಬೇಕು. ಆದರೆ ಹುಣ್ಣಿಮೆಯ ದಿನ ತುಳಸಿಯನ್ನ ಕೀಳಬಾರದು ಅನ್ನುವಂಥದ್ದಿದೆ. ಹಾಗಾಗಿ ಈಗಾಗಲೇ ಕಿತ್ತಿಟ್ಟಿರುವಂತಹ ತುಳಸಿಯಿಂದ ಭಗವಂತನ ಪೂಜೆಯನ್ನ ನೆರವೇರಿಸಬೇಕು ಅನ್ನುವಂಥದ್ದು. ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಜೀವನದಲ್ಲಿ ಎದುರಿಸ್ತಾ ಇರುವಂತಹ ಹಲವು ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ವರ್ಷದ ಮೊದಲ ಹುಣ್ಣಿಮೆ ಏನಿದೆ ಇದು ಬಹಳ ವಿಶೇಷವಾಗಿರೋದ್ರಿಂದ ಈಗಾಗಲೇ ತಿಳಿಸಿರುವಂತಹ ರೀತಿಯಲ್ಲಿ ಸರಳವಾದ ಪರಿಹಾರಗಳನ್ನ ಮಾಡಿಕೊಳ್ಳಿ. ಹಾಗೆ ಮಾಘ ಸ್ನಾನ ಆರಂಭ ಆಗುವಂತ ಒಂದು ದಿನ ಕೂಡ. ಹಾಗಾಗಿ ಈ ದಿನದಿಂದ ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು, ಪವಿತ್ರವಾದಂತಹ ಸ್ನಾನ, ನದಿ ಸ್ನಾನ, ಸಮುದ್ರ ಸ್ನಾನ ಮಾಡಬೇಕು ಅನ್ನುವಂಥವ್ರಿಗೆ ಈ ದಿನದಿಂದ ತುಂಬಾ ಅನುಕೂಲಕರವಾದಂತಹ ದಿನಗಳು ಆರಂಭ ಆಗಿದೆ. ಇನ್ನು ಈ ದಿನ ಶಾಕಾಂಬರಿ ನವರಾತ್ರಿ ನಡೀತಾ ಇತ್ತು, ಅದರ ಕೊನೆಯ ದಿನದ ಪೂಜೆ ನೆರವೇರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಈ ಹುಣ್ಣಿಮೆ ಅತ್ಯಂತ ಪವಿತ್ರವಾಗಿರುವಂಥದ್ದು, ಅಷ್ಟೇ ಪರಿಪೂರ್ಣವಾಗಿರುವಂಥದ್ದು. ಹಾಗಾಗಿನೇ ಬನದ ಹುಣ್ಣಿಮೆ ತಾಯಿ ಬನಶಂಕರಿ ಶಾಕಾಂಬರಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನ ಕರುಣಿಸ್ಲಿ, ನಿಮ್ಮ ಸಮಸ್ಯೆಗಳು ಬಹಳ ಬೇಗ ನಿವಾರಣೆಯಾಗ್ಲಿ, ಮನಸ್ಸಿಗೆ ನೆಮ್ಮದಿ ತರಲಿ ಅನ್ನುವಂಥ ಪ್ರಾರ್ಥನೆಯನ್ನ ಮಾಡ್ತಾ ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ, ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಯೋಜಿತ ಕೆಲಸಗಳು ಯೋಜಿತ ರೀತಿಯಲ್ಲೇ ಪೂರ್ಣಗೊಳ್ಳುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ಸುಲಭದಲ್ಲಿ ಮುಗಿಸುವಂತಹ ಸಾಧ್ಯತೆ ಇದೆ. ಇದಕ್ಕೆ ಬೇಕಾದಂತಹ ನೆರವನ್ನ ನಿಮ್ಮ ಕುಟುಂಬಸ್ಥರು ನೀಡುವಂಥದ್ದು. ಹಾಗೆ ಈ ಗುರಿ ಸಾಧನೆಯ ದಾರಿಯಲ್ಲಿ ಪಟ್ಟು ಹಿಡಿದು ಸಾಗುವಂತಹ ಒಂದು ಸ್ವಭಾವ ಕೂಡ ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿನೇ ಈ ದಿನ ಆಕಸ್ಮಿಕ ಧನಲಾಭದ ಜೊತೆಗೆ ಮನಸ್ಸಿಗೆ ತುಂಬ ಅವಕಾಶಗಳು ಕೂಡ ಸಿಕ್ಕುವಂಥದ್ದು, ಮನಸ್ಸಿಗೆ ಸಮಾಧಾನ ಕೂಡ ಸಿಕ್ಕುವಂಥದ್ದು. ಹಾಗಾಗಿನೇ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳನ್ನು ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಸಂದರ್ಭ ಇದೆ. ಹಾಗೆ ಈ ದಿನ ಹೊಸ ಜವಾಬ್ದಾರಿಯೊಂದನ್ನು ವಹಿಸಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ವೃತ್ತಿಯಲ್ಲಾಗಲಿ ಉದ್ಯೋಗ ಕ್ಷೇತ್ರದಲ್ಲಾಗಲಿ ನಿಮ್ಮ ಒಂದು ಪ್ರತಿಭೆಗೆ ತಕ್ಕಂತಹ ಒಂದು ಜವಾಬ್ದಾರಿ ನಿಮಗೆ ಬರುವಂಥದ್ದು. ಇದರಿಂದ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ, ಜೊತೆಗೆ ಸಮಾಜದಲ್ಲೂ ಕೂಡ ಉತ್ತಮವಾದಂಥ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು, ಪ್ರಖ್ಯಾತಿಯನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವೊಬ್ಬರೇ ಪರಿಹಾರ ಮಾಡಬೇಕು ಅನ್ನುವಂಥ ಭ್ರಮೆ ಬೇಡ. ಏಕೆಂದರೆ ಕೆಲವು ಸಮಸ್ಯೆಗಳಿಗೆ ಕೆಲವರು ಬಹಳ ವಿಶೇಷ ರೀತಿಯಲ್ಲಿ ಸಹಕರಿಸುವಂಥದ್ದು ಕೂಡ ಇದೆ. ಅಂಥ ಒಂದು ಸಂದರ್ಭವನ್ನು ನೀವು ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಸಮಾಜದಲ್ಲಿರುವಂಥ ಪ್ರತಿಷ್ಠಿತ ವ್ಯಕ್ತಿಗಳನ್ನು ಈ ದಿನ ಭೇಟಿ ಮಾಡ್ತೀರಿ. ಅವರ ಸಲಹೆ ಸಹಕಾರಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ದಿನದ ಪ್ರಯತ್ನ ನಿಮಗೆ ಯಶಸ್ಸನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತರಿಸುವುದರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿರುವಂಥ ಶ್ರದ್ಧೆಯ ಒಂದು ಮಟ್ಟ ಕೂಡ ಹೆಚ್ಚಾಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪರಿಪೂರ್ಣವಾದಂತಹ ದಿನ, ಅಂದುಕೊಂಡಂತಹ ಕೆಲಸವನ್ನು ಪೂರ್ಣ ಮಾಡುವಂಥ ಒಂದು ವಿಶೇಷ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, 2ನೇ ಮನೆ, ಕುಟುಂಬ ಸ್ಥಾನ ಇದು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಕುಟುಂಬದಲ್ಲೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ರೀತಿಯ ಸ್ಪಷ್ಟತೆ ಇಲ್ಲ, ಸ್ಥಿರತೆ ಇಲ್ಲ. ಹಾಗಾಗಿ ಕೆಲಸ ಕಾರ್ಯಗಳು ಆರಂಭ ಆದರೂ ಕೂಡ ಅದರ ಕಡೆ ನಿಮಗೆ ಗಮನ ಇರಲ್ಲ. ಹಾಗೆ ತೆಗೆದುಕೊಂಡಂತಹ ತೀರ್ಮಾನಗಳನ್ನು ಕೂಡ ಈ ದಿನ ಬಹಳ ಬೇಗ ಬದಲಾವಣೆ ಮಾಡುವಂಥ ಸಂದರ್ಭಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನು ಕೆಲವರು ಹೊಸ ಸಾಲದ ಪ್ರಯತ್ನದಲ್ಲಿ ಇರ್ತಾರೆ. ಹಾಗಾಗಿ ಈ ದಿನ ನೀವು ಯಾವ ಹಣಕಾಸಿನ ವಿಚಾರದಲ್ಲಿ ಈ ಸಾಲ ಸೋಲದ ಬಗ್ಗೆ ಪ್ರಯತ್ನ ಪಡ್ತೀರೋ ಅದು ಮುಂದೆ ನಿಮಗೆ ಸ್ವಲ್ಪ ನಷ್ಟವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ದಿನ ವ್ಯವಹಾರಗಳನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ.
ಸಾಲವನ್ನು ಕೊಡುವಂಥದ್ದಾಗಲಿ ಸಾಲವನ್ನು ತರುವಂಥ ಪ್ರಯತ್ನವನ್ನಾಗಲಿ ಈ ದಿನ ಮಾಡಬೇಡಿ. ಇನ್ನು ಕೆಲವೊಂದು ಖರ್ಚು ವೆಚ್ಚದ ವಿಚಾರಗಳು ಬರುತ್ತೆ, ಅದರಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಬರುತ್ತೆ. ಏಕೆಂದರೆ ಮನೆಯಲ್ಲಿ ಈ ದಿನ ಹಣದ ವಿಚಾರದಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗೋದ್ರಿಂದ ಅದನ್ನು ಎಚ್ಚರಿಕೆಯಿಂದ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಎಲ್ಲವೂ ಕೂಡ ಬಹಳ ಟ್ರಾನ್ಸ್ಪರೆಂಟಾಗಿ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆಗ ಕುಟುಂಬಸ್ಥರಿಗೂ ಕೂಡ ನಿಮ್ಮ ಬಗ್ಗೆ ನಂಬಿಕೆ ಇರುತ್ತೆ, ನಿಮ್ಮ ವ್ಯವಹಾರಗಳ ಬಗ್ಗೆ ಅವರಿಗೂ ಕೂಡ ಅರಿವು ಉಂಟಾಗುತ್ತೆ. ಹಾಗೆ ನೀವು ಏನೇ ಕೆಲಸವನ್ನು ಮಾಡಿ ಅದನ್ನು ಕುಟುಂಬಸ್ಥರ ಗಮನಕ್ಕೆ ತಂದು ಮುಂದುವರಿಯುವಂಥದ್ದು ಉತ್ತಮ. ಯಾವುದೇ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಕುಟುಂಬಸ್ಥರಿಗೆ ಇವತ್ತಲ್ಲ ನಾಳೆ ತಿಳಿಸಿದ್ರಾಯಿತು ಅನ್ನುವಂಥ ಒಂದು ದೊಡ್ಡತನವನ್ನು ಮೆರೆಯುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ವ್ಯಾಪಾರಸ್ಥರೆಲ್ಲ ಆಲೋಚನೆ ಏನಿದೆ ಅದರಲ್ಲಿ ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಬಂಡವಾಳ ಹೂಡುವಂಥ ವಿಚಾರ ಆಗಲಿ, ವ್ಯಾಪಾರದ ವಿಸ್ತರಣೆಯ ವಿಚಾರ ಆಗಲಿ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮಗೆ ಅದರ ಬಗ್ಗೆ ಇರುವಂಥ ಜ್ಞಾನ ಪೂರ್ಣವಾಗಿಲ್ಲ. ತಜ್ಞರ ನೆರವನ್ನು ಪಡ್ಕೊಳ್ಳುವಂಥದ್ದು, ಅವರ ಸಲಹೆಯಂತೆ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ವೃತ್ತಿಯಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇದು ಕೂಡ ಮನಸ್ಸಿಗೆ ಕಿರಿಕಿರಿಯನ್ನು ತರುವಂಥ ವಿಚಾರ ಆಗುತ್ತೆ. ಅದಕ್ಕಾಗಿಯೇ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ, ಜೊತೆಗೆ ಗುರು ಕೂಡ ಇದ್ದಾನೆ ಮಿಥುನದಲ್ಲಿ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಪರಿಪೂರ್ಣವಾದಂಥ ಒಂದು ಬಲ ಇದೆ, ಪರಿಪೂರ್ಣವಾದಂತಹ ಆಲೋಚನೆ ಇದೆ. ನೀವು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತೀರೋ ಅದು ನಿಮಗೆ ಪೂರ್ಣವಾದ ಅವಕಾಶಗಳನ್ನು ತಂದು ಕೊಡುತ್ತೆ. ಅಂದರೆ ಈ ಆಪರ್ಚುನಿಟೀಸ್ ಅನ್ನುವಂಥದ್ದು ಬಹಳ ಬೇಗ ಈ ದಿನ ಒದಗಿ ಬರುತ್ತೆ. ಹಾಗೆ ಈ ದಿನದ ಪ್ರಯಾಣ ಆಗಲಿ, ಈ ದಿನದ ಪ್ರಯತ್ನ ಆಗಲಿ ನಿಮಗೆ ವೈಯಕ್ತಿಕವಾಗಿ ತೃಪ್ತಿಯನ್ನು ತರುವಂಥದ್ದು. ಮಲ್ಟಿ ಟಾಸ್ಕಿಂಗ್ ಈ ದಿನ ನಿಮಗೆ ಒಂದು ಕೆಲಸ ಮಾಡುವಂಥದ್ದಲ್ಲ, 10 ಕೆಲಸಗಳನ್ನು ಈ ದಿನ ನಿರ್ವಹಣೆ ಮಾಡಬೇಕಾಗತ್ತೆ. ಇದರಲ್ಲಿ ನಿಮ್ಮ ಒಂದು ಶ್ರಮ, ನಿಮ್ಮ ಶಕ್ತಿ, ನಿಮ್ಮ ಒಂದು ವಿವೇಕ, ವಿವೇಚನೆ, ನಿಮ್ಮ ಪ್ರತಿಭೆ ಎಲ್ಲವೂ ಕೂಡ ಹೊರಹೊಮ್ಮುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನ ಹೊಸಬರನ್ನು ಭೇಟಿ ಮಾಡ್ತೀರಿ, ಬಂಧು ಮಿತ್ರರನ್ನು ಈ ದಿನ ಭೇಟಿ ಮಾಡುವಂಥದ್ದು, ಇದು ಕೂಡ ಈ ದಿನ ನಿಮಗೆ ಅನುಕೂಲತೆಗಳನ್ನು ತರುವಂಥ ವಿದ್ಯಮಾನಗಳು. ಒಟ್ಟಾರೆ ಈ ದಿನದ ವ್ಯಾಪಾರ ವ್ಯವಹಾರಗಳಾಗಲಿ, ನಿಮ್ಮ ಒಂದು ಚಟುವಟಿಕೆಗಳಾಗಲಿ ನಿಮಗೆ ಮಾನಸಿಕವಾಗಿ ತೃಪ್ತಿಯನ್ನು ತರುತ್ತೆ. ಮನೆಯ ವಾತಾವರಣ ನಿಮಗೆ ತುಂಬ ಚೆನ್ನಾಗಿದೆ, ಮನೆಯವರ ಸಪೋರ್ಟ್ ಈ ದಿನ ಬಹಳ ಅತ್ಯುತ್ತಮವಾಗಿದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ನೆರವಿನಿಂದ ಪ್ರಮುಖವಾಗಿರುವಂಥ ಒಂದು ಕೆಲಸವನ್ನು ಮಾಡುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಅದು ಪೂರ್ಣವಾದಂತಹ ಒಂದು ಕೆಲಸ, ಅದರಿಂದ ಸಂಪೂರ್ಣ ತೃಪ್ತಿ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಹೊಸ ಹೂಡಿಕೆಗಳಾಗಲಿ, ಹೊಸ ವ್ಯವಹಾರಗಳನ್ನು ಮಾಡಲಿಕ್ಕಾಗಲಿ ತುಂಬ ಪ್ರಶಸ್ತವಾಗಿರುವಂಥ ಸಂದರ್ಭಗಳು ಕೂಡ ಇದೆ. ಏಕೆಂದರೆ ನಿಮಗೆ ಸ್ಥಿರವಾದಂಥ ಫಲಿತಾಂಶಗಳು ಸಿಕ್ಕತ್ತೆ, ಶಾಶ್ವತವಾಗಿರುವಂಥ ಫಲಗಳು ನಿಮಗೆ ಸಿಕ್ಕುವಂಥದ್ದು. ಆದರೆ ಈ ತತ್ಕಾಲಕ್ಕೆ ಬರುವಂಥ ಯಾವುದೇ ರೀತಿಯ ಲಾಭಗಳನ್ನು, ಯಾವುದೇ ಅನುಕೂಲತೆಗಳನ್ನು ಗಮನಿಸಬೇಡಿ. ಅದು ಮುಂದಿನ ದಿನಮಾನದಲ್ಲಿ ನಿಮಗೆ ಶಾಶ್ವತವಾದಂಥ ಒಂದು ಲಾಭವನ್ನು ತರಬೇಕು, ಅನುಕೂಲವನ್ನು ತರಬೇಕು. ಆ ಹಿನ್ನೆಲೆಯಲ್ಲೇ ಕೆಲಸಗಳು ಆರಂಭ ಆಗಲಿ. ಹಾಗೆ ಈ ದಿನ ಆದಷ್ಟು ಈ ಹೊಗಳು ಭಟ್ಟರ ಮಾತುಗಳಿಗೆ ಮರಳಾಗಬೇಡಿ, ಸ್ವಲ್ಪ ಮಾತಿನಲ್ಲಿ ನಿಯಂತ್ರಣ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಈ ದಿನ ನೀವು ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಾಗಲಿ, ನಿಮ್ಮ ವ್ಯವಹಾರದಲ್ಲಾಗಲಿ ನಿಮಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಏಕೆಂದರೆ ತೆಗೆದುಕೊಳ್ಳುವಂಥ ತೀರ್ಮಾನಗಳಲ್ಲೂ ಕೂಡ ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ದಿನ ಸ್ವಲ್ಪ ನಿರುತ್ಸಾಹ ಇರುವಂಥ ಸಂದರ್ಭ ಇದೆ.
ಆರಂಭಿಕವಾಗಿಯೇ ನಿಮಗೆ ಅಷ್ಟೊಂದು ಮನಸ್ಸಿಲ್ಲದೆ ಇರೋದರಿಂದ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯಕ್ಕೆ ಆರಂಭ ಮಾಡುವಂಥದ್ದು ನಿಮಗೆ ಕಷ್ಟ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಸಹಕಾರ ನಿಮಗೆ ಸಮಯಕ್ಕೆ ಸರಿಯಾಗಿ ಒದಗಿ ಬರಲ್ಲ. ಹಾಗಾಗಿನೇ ಅವರನ್ನು ಈ ದಿನ ಆಶ್ರಯಿಸುವಂಥದ್ದು, ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ಕೂಡ ನಿಮ್ಮ ಹಿನ್ನಡೆಗೆ ಕಾರಣವಾಗುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಅಧೀನದಲ್ಲಿರುವಂಥ ಪ್ರಮುಖ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ನೀವು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದರ ಕಡೆ ನಿಮ್ಮ ಗಮನ ಇರಬೇಕು. ಅದು ನಿಮ್ಮ ಅಜೆಂಡಾ ಆಗಬೇಕು. ಅದೇ ನಿಮಗೆ ಪ್ರಿಯಾರಿಟಿ ಆಗಬೇಕು ಈ ದಿನದಲ್ಲಿ. ಇನ್ನು ಈ ದಿನ ನಿಮಗೆ ಸಿಕ್ಕುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಏಕೆಂದರೆ ಈ ಅವಕಾಶಗಳೇ ನಿಮಗೆ ಅದೃಷ್ಟವನ್ನು ತರುವಂಥ ಸಂದರ್ಭಗಳು. ಅದನ್ನು ನೀವು ಪರಿಪೂರ್ಣವಾಗಿ ಬಳಸ್ಕೊಂಡಾಗ ಮಾತ್ರ ನಿಮ್ಮ ಪ್ರಗತಿ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಯಾವುದೇ ಹೊಸ ವಸ್ತುಗಳನ್ನು ಕ್ರಯ ಮಾಡುವಂಥದ್ದು, ವಿಕ್ರಯ ಮಾಡುವಂಥದ್ದನ್ನು ಆದಷ್ಟು ನೀವು ನಿರ್ಬಂಧಗೊಳಿಸುವಂಥದ್ದು ಉತ್ತಮ. ಆದರೆ ಆಧ್ಯಾತ್ಮಿಕ ಸೇವೆಯನ್ನು ಮಾಡಲಿಕ್ಕಾಗಲಿ, ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಣೆ ಮಾಡಲಿಕ್ಕಾಗಲಿ ಈ ದಿನ ತುಂಬ ಪ್ರಶಸ್ತವಾಗಿದೆ ನಿಮಗೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಸೌಜನ್ಯದ ವರ್ತನೆ ಬಹಳ ಪ್ರಮುಖವಾಗಿರುತ್ತೆ. ನಿಮ್ಮ ಕೋಪ ತಾಪಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು, ಹಾಗೆ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿಯನ್ನು ಅನುಸರಣೆ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಬಹಳ ಜಾಗೃತೆಯಿಂದ ನಿಮ್ಮ ಒಂದು ಯೋಜನೆಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ನಂತರ ಕೆಲಸಕ್ಕೆ ಕೈ ಹಾಕಿ. ಏಕೆಂದರೆ ಅರ್ಧಂಬರ್ಧ ಜ್ಞಾನ ಇರುವಂತಹ ಸಂದರ್ಭದಲ್ಲಿ ಕೆಲಸಗಳು ಕೂಡ ಅಪೂರ್ಣ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಅದಕ್ಕಾಗಿಯೇ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಈ ದಿನ ಮನೆ ದೇವರನ್ನು ಕೂಡ ಸ್ಮರಣೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಆದರೆ ಕೇತು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದರಿಂದ ಸ್ವಲ್ಪ ವೈರಾಗ್ಯ ಭಾವ ಇರುತ್ತೆ. ಆದರೂ ಕೂಡ ಲಾಭದಾಯಕವಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲವನ್ನು ತರುವಂಥ ಸನ್ನಿವೇಶಗಳಲ್ಲಿ ನೀವು ಹೆಚ್ಚು ಹೆಚ್ಚು ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ದಿನ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥದ್ದು, ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು ಈ ದಿನದಲ್ಲಿ. ಅದೊಂದನ್ನು ಬಿಟ್ಟರೆ ಈ ದಿನ ಬಹಳ ಯಶಸ್ವಿ ದಿನ ನಿಮಗೆ. ಅದರಲ್ಲೂ ಪ್ರಮುಖವಾದಂಥ ಕಾರ್ಯಗಳು ಅಪ್ರಯತ್ನವಾಗಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇದೆ. ನಿಮ್ಮ ಪ್ರಯತ್ನ ಸ್ವಲ್ಪವೇ ಇದೆ, ಆದರೆ ಅದರಿಂದ ಬರುವಂಥ ಫಲ ಮಾತ್ರ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇದು ನಿಮಗೆ ಆಶ್ಚರ್ಯವನ್ನು ತರುವಂಥ ಕೆಲಸ ಆಗುತ್ತೆ. ಹಾಗೆ ಈ ದಿನದ ಸನ್ನಿವೇಶಗಳು ಕೂಡ ನಿಮಗೆ ಒಂದು ರೀತಿಯಲ್ಲಿ ಕುತೂಹಲವನ್ನು ತರಿಸುವಂಥದ್ದು. ಕಾಕತಾಳೀಯ ಅನ್ನುವಂತೆ ಈ ದಿನ ಕೆಲವೊಂದು ವಿದ್ಯಮಾನಗಳು ನಿಮ್ಮ ಅನಿಸಿಕೆಯಂತೆಯೇ ನಡೆಯುವಂಥದ್ದು ಇದೆ. ಹಾಗಾಗಿ ಮನಸ್ಸಿನ ಆಸೆ, ಬಯಕೆ, ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿಕ್ಕೆ ಈ ದಿನ ನಿಮಗೆ ತುಂಬ ಪ್ರಶಸ್ತವಾಗಿದೆ. ಹಾಗೆ ಹೊಸ ವಾಹನವನ್ನಾಗಲಿ, ಹೊಸ ಒಡವೆ ವಸ್ತ್ರಗಳನ್ನಾಗಲಿ ಖರೀದಿ ಮಾಡುವಂಥ ಒಂದು ಸಂದರ್ಭ, ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಒಟ್ಟಾರೆ ಈ ದಿನದ ವ್ಯವಹಾರಗಳು ನಿಮ್ಮ ಪ್ರಗತಿಗೆ, ನಿಮ್ಮ ಅಭಿವೃದ್ಧಿಗೆ ಪೂರಕವಾಗಿ ಇರುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳು ಸಮೃದ್ಧವಾಗಿರುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ವಿವೇಚನೆಯಿಂದ ತೀರ್ಮಾನವನ್ನು ಕೈಗೊಳ್ಳುವಂಥ ನೀವು ಎಲ್ಲೂ ಕೂಡ ಎಡವಲ್ಲ. ಬಹಳ ಜಾಗೃತೆಯಿಂದ ಇರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ. ಇದರಿಂದಲೇ ಕೆಲಸಗಳು ಸುಗಮವಾಗಿ ಮುಂದುವರಿಯುವಂಥದ್ದು ಇದೆ. ಆದರೆ ಕೆಲವು ವಿಚಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ನಾನು ಮಾಡಿದ್ದೆಲ್ಲ ಸರಿಯಾಗತ್ತೆ, ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ಹುಂಬತನವನ್ನು ಈ ದಿನ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಆಲೋಚನೆಗಳಿಂದ ಬೇರೆಯವರು ಕೂಡ ಪ್ರಭಾವಿತರಾಗ್ತಾರೆ. ಅವರನ್ನು ಕೂಡ ಈ ದಿನ ಆಕರ್ಷಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ದಿನ ನಿಮಗೆ ಭಾಳ ಪರಿಪೂರ್ಣವಾದಂತಹ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಅಂದರೆ 10ರಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ ಸಕ್ಸಸ್ಸನ್ನು ಕಾಣುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅಂದರೆ ಸಕ್ಸಸ್ ರೇಟ್ ಭಾಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಅದಕ್ಕೆ
ನೀವು ಈ ಹಿಂದೆ ಮಾಡಿರುವಂಥ ಪ್ರಯತ್ನಗಳು ಕೂಡ ಆಡಾನ್ ಆಗುವಂಥದ್ದು. ಅದರಿಂದ ಈ ದಿನ ನಿಮಗೆ ಸಕ್ಸಸ್ ತುಂಬ ಇರುತ್ತೆ. ಇನ್ನು ಈ ದಿನ ಪರಿಸ್ಥಿತಿಯನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸ್ತೀರಿ, ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಹಾಗಾಗಿ ಯಾರಿಂದ ಯಾವ ರೀತಿ ಅನುಕೂಲ ಇದೆ ಅನಾನುಕೂಲ ಇದೆ ಇದು ಮೇಲ್ನೋಟಕ್ಕೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನಿದೆ ಬಹಳ ಚೆನ್ನಾಗಿ ಈ ದಿನ ಕೆಲಸ ಮಾಡುತ್ತೆ. ಇನ್ನು ಈ ದಿನ ನಿಮ್ಮವರೇ ನಿಮಗೆ ವಿರೋಧಿಗಳಾಗಿರುವಂಥ ವಿಚಾರ ಇದು ಮನಸ್ಸಿಗೆ ಆಗಾಗ್ಗೆ ಬರುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಹಳೆಯ ಕಹಿ ನೆನಪುಗಳು, ಕಹಿ ಘಟನೆಗಳು ಈ ದಿನ ನಿಮ್ಮನ್ನು ಆತ್ಮವಿಶ್ವಾಸವನ್ನು ಕಡಿಮೆಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರುತ್ತೆ. ಆದಷ್ಟು ಅಂಥ ವಿಚಾರಗಳನ್ನು ಪಕ್ಕಕ್ಕಿಡಿ, ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಅದನ್ನು ಉತ್ಸಾಹದಿಂದ ಆರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಓದಿಗೆ, ನಿಮ್ಮ ಮುಂದಿನ ವ್ಯಾಸಂಗಕ್ಕೆ ಬೇಕಾಗಿರುವಂಥ ನೆರವನ್ನು ಪಡ್ಕೊಳ್ತೀರಿ ಈ ದಿನ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ, ಮಾಲೀಕತ್ವದ ಹಕ್ಕಿನ ಬಗ್ಗೆ ಆಗಲಿ ಈ ದಿನ ನಿಮ್ಮ ಕ್ಲೇಮ್ ಏನಿದೆ, ನಿಮ್ಮ ಒಂದು ಪ್ರಯತ್ನ ಏನಿದೆ ಅದು ನಿಮ್ಮ ಪರವಾಗಿ ನಿಲ್ಲುತ್ತೆ. ಹಾಗಾಗಿ ಅದರಲ್ಲೂ ಕೂಡ ಒಂದು ಒಳ್ಳೆಯ ಸಕ್ಸಸ್ಸನ್ನು ಕಾಣುವಂಥ ಸಂದರ್ಭ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಸಹಾಯ ನಿಮಗೆ ಸಿಕ್ಕತ್ತೆ, ಒಳ್ಳೆಯ ಸಲಹೆ ಸಿಕ್ಕತ್ತೆ. ಎಷ್ಟೋ ವೇಳೆ ಅವರ ಒಂದು ಮಾರ್ಗದರ್ಶನದ ಕೊರತೆಯಿಂದಲೇ ಕೆಲಸಗಳಾಗಿಲ್ಲ, ಆದರೆ ಈ ದಿನ ಮಾತ್ರ ತುಂಬ ಆತ್ಮೀಯವಾದಂಥ ಒಂದು ಸಂಬಂಧ ಇರುತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ಮನೆಯ ವಾತಾವರಣವನ್ನು ಕಾಣುವಂಥ ಸಂದರ್ಭಗಳು ತುಂಬ ಇದೆ. ಇನ್ನು ಬಾಲ್ಯ ಸ್ನೇಹಿತರ ಭೇಟಿ, ಅವರ ಒಡನಾಟ, ಅವರ ಜೊತೆ ಮಾತುಕತೆ ನಿಮಗೆ ಒಂದು ಹೊಸ ಹರ್ಷವನ್ನು ತರುವಂಥದ್ದು. ಅದೇ ನಿಮಗೆ ಉತ್ಸಾಹ, ಅದೇ ನಿಮಗೆ ಎನರ್ಜಿ. ಈ ದಿನ ಆ ಒಂದು ಎನರ್ಜಿ ಲೆವೆಲನ್ನು ಹಾಗೆ ಕಾಪಾಡಿಕೊಳ್ಳಿ. ಸಂಬಂಧಗಳನ್ನು ಈ ದಿನ ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸ್ತ್ರೀ ದೇವತೆಯ ಆರಾಧನೆಯನ್ನು ಮಾಡಿ. ಬನಶಂಕರಿ ಅಮ್ಮನವರನ್ನು ಈ ದಿನ ನೀವು ಸ್ಮರಣೆ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆಯಲ್ಲಿ ಚಂದ್ರ ಇದ್ದರೆ ಅದು ಭಾಗ್ಯಸ್ಥಾನಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ವ್ಯವಹಾರಗಳಿಗೆ, ನಿಮ್ಮ ಪ್ರಯತ್ನಗಳಿಗೆ ಸಾಕಷ್ಟು ಫಲ ಅನ್ನುವಂಥದ್ದು ಸಿಕ್ಕಲ್ಲ. ನೀವು ಎಷ್ಟೋ ಎಫರ್ಟ್ ಹಾಕ್ತೀರಿ, ಅದಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಈ ದಿನ ನಿರುತ್ಸಾಹ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ವ್ಯಾಪಾರ 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ ಅನ್ನುವಂಥ ಒಂದು ಸಮಸ್ಥಿತಿ ಇರುತ್ತೆ. ಇನ್ನು ಈ ದಿನ ಪ್ರಮುಖವಾದಂಥ ವ್ಯವಹಾರಗಳು ಕೂಡ ಮುಂದೂಡಲ್ಪಡುವಂಥದ್ದು. ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಕೆಲಸಗಳಾಗಲ್ಲ, ಕೈಗೂಡಲ್ಲ. ಅದರಿಂದ ನಿಮ್ಮ ಶ್ರಮ ಕೂಡ ಈ ದಿನ ಸಾರ್ಥಕವಾಗಲ್ಲ. ಖಾಲಿ ಓಡಾಟ ಮಾತ್ರ ಇರುತ್ತೆ, ಪ್ರಯಾಣದ ವೆಚ್ಚಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಬಂಧುಗಳಿಂದ, ಮಿತ್ರರಿಂದ, ಅಷ್ಟೇ ಏಕೆ ನಿಮ್ಮ ಸ್ವಂತ ಕುಟುಂಬಸ್ಥರಿಂದಲೇ ಟೀಕೆಗಳನ್ನು ಎದುರಿಸಬೇಕಾಗತ್ತೆ. ಅಲ್ಲೂ ಕೂಡ ಮನಸ್ಸಿಗೆ ಕಿರಿಕಿರಿ ಅಂಥ ಮಾತುಗಳನ್ನು ಈ ದಿನ ಕೇಳಬೇಕಾಗತ್ತೆ. ಹಾಗಾಗಿ ನೀವು ಮಾಡಿರುವಂಥ ಒಳ್ಳೆಯ ಕೆಲಸಗಳು 99 ಇರಲಿ, ಆದರೆ ಒಂದೇ ಒಂದು ಕೆಲಸ ಏನಿದೆ ಅದು ಅವರಿಗೆ ಅನಾನುಕೂಲ ಆದಾಗ ನಿಮ್ಮ ವ್ಯಕ್ತಿತ್ವವನ್ನೇ ಜಾಲಾಡುವಂಥ ಒಂದು ಸಂದರ್ಭ ಬಂದ್ಬಿಡ್ಬಹುದು. ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಸಂದರ್ಭದಲ್ಲೂ ಕೂಡ ಚರ್ಚೆಗೆ ಇಳಿಬೇಡಿ, ವಾದ ವಿವಾದಗಳು ಬೇಡ. ಇದರಿಂದ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕತ್ತೆ. ಇನ್ನು ಈ ದಿನ ಸಹೋದ್ಯೋಗಿಗಳಿಂದಲೇ ಸಮಸ್ಯೆಗಳು ಉಂಟಾಗುವಂಥದ್ದು. ಅವರೇ ನಿಮಗೆ ಹಿತಶತ್ರುಗಳ ರೀತಿಯಲ್ಲಿರ್ತಾರೆ. ಏಕೆಂದರೆ ನಿಮ್ಮ ಅಭಿವೃದ್ಧಿಯನ್ನು ಸಹಿಸದಂತಹ ಸಹೋದ್ಯೋಗಿಗಳಿಂದ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಅಲ್ಲಿ ಜಾಗೃತೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ರೀತಿಯ ಹಣಕಾಸಿನ ಚಟುವಟಿಕೆಗಳನ್ನು ನೀವು ಹಮ್ಮಿಕೊಳ್ಬೇಡಿ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಸೌಜನ್ಯದ ವರ್ತನೆ, ನಿಮ್ಮ ಮಾತಿನಲ್ಲಿ ಇರುವಂಥ ಒಂದು ಮಾಧುರ್ಯ, ಹಾಗೆ ಕೆಲವೊಂದು ಆಲೋಚನೆಗಳಿಂದ ದೂರ ಉಳಿಯುವಂಥದ್ದು, ಇದನ್ನು ನೀವು ಪರಿಪಾಲನೆ ಮಾಡಲೇಬೇಕಾಗತ್ತೆ. ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಅದಕ್ಕಾಗಿಯೇ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಕೂಡ ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಬಿಳುಪು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ರಲ್ಲಿ ಚಂದ್ರ ಅಂದರೆ ಅದು ದುಸ್ಥಾನದಲ್ಲಿ ಇದ್ದ ಹಾಗೆ. ಹಾಗಾಗಿನೇ ಈ ದಿನ ಬೀದಿಯಲ್ಲಿ ಹೋಗುವಂಥ ಮಾರಿಯನ್ನು ಮನೆಗೆ ಹೊಕ್ಕಿಸ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಯಾವುದೋ ವಿಚಾರಗಳನ್ನು ಕೆಣಕಲಿಕ್ಕೆ ಹೋಗ್ತೀರಿ. ಹಾಗೆ ಈ ಸ್ತಬ್ಧವಾಗಿರುವಂಥ ವಿಚಾರಗಳ ಬಗ್ಗೆ ಈ ದಿನ ಕುತೂಹಲದಿಂದ ಮತ್ತೆ ಅದಕ್ಕೆ ಮರುಚಾಲನೆ ಕೊಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇದರಿಂದ ನಿಮಗೆ ತೀವ್ರ ಮುಖಭಂಗ ಉಂಟಾಗುವಂಥ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಈ ಮರೆತು ಹೋಗಿರುವಂಥ ತಣ್ಣಗಾಗಿರುವಂಥ ವಿಚಾರಗಳೇನಿದೆ ಅದನ್ನು ಹಾಗೆ ಬಿಡುವಂಥದ್ದು ಉತ್ತಮ. ಇನ್ನು ಈ ದಿನ ಒಡ ಹುಟ್ಟಿದವರ ಜೊತೆಯಲ್ಲಿ ಏನೋ ಆಸ್ತಿಗಾಗಿ ಪಾಸ್ತಿಗಾಗಿ ಸ್ವಲ್ಪ ವಿವಾದಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಮಾತುಕತೆ ಅಷ್ಟೊಂದು ಫಲಪ್ರದವಾಗಲ್ಲ ಈ ದಿನ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ವ್ಯವಹಾರಗಳನ್ನು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಮಾಡುವಂಥದ್ದು ಉತ್ತಮ. ಇನ್ನು ನೀವು ಏಕಾಂಗಿಯಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಜೊತೆಗೆ ಯಾರಾದರೂ ಒಬ್ಬರು ಜೊತೆಯಲ್ಲಿರಬೇಕು, ಪಾರ್ಟ್ನರ್ ಇರಬೇಕು, ನಿಮ್ಮ ಪ್ರೀತಿ ಪಾತ್ರರಿರಬೇಕು, ಕುಟುಂಬಸ್ಥರಿರಬೇಕು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಕೆಲಸದಲ್ಲಿ ಇರುವಂಥ ಶ್ರದ್ಧೆ, ಇನ್ವಾಲ್ವ್ಮೆಂಟ್ ಏನಿದೆ ಅದು ಸ್ವಲ್ಪ ಕಡಿಮೆ ಇದೆ. ಹಾಗಾಗಿನೇ ಆ ಕೆಲಸದ ಕ್ವಾಲಿಟಿ ಕೂಡ ನಿಮಗೆ ಸಮಾಧಾನ ಆಗಲ್ಲ. ಏಕೆಂದರೆ ಹರಿಬರಿನಲ್ಲಿ ಕೆಲಸಗಳು ಮುಗಿಬೇಕು ಅನ್ನುವಂಥದ್ದೇ ನಿಮ್ಮ ಆತುರದ ಸ್ವಭಾವ. ಅದಕ್ಕಾಗಿಯೇ ಕೆಲಸಗಳು ಬೇಗ ಮುಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತುಂಬ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ದು ಇದೆ. ತುಂಬ ಹೊಂದಾಣಿಕೆ ಮಾಡಿಕೊಳ್ತೀರಿ. ಇದು ನಿಮ್ಮ ವ್ಯಕ್ತಿತ್ವಕ್ಕೂ ಕೂಡ ಶೋಭೆಯನ್ನು ತರುವಂಥ ವಿಚಾರ ಅಲ್ಲ. ಇನ್ನು ಈ ದಿನ ಸದ್ಯಕ್ಕೆ ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ನೆರೆಹೊರೆಯವರಾಗಲಿ, ನಿಮ್ಮ ಬಂಧು ಮಿತ್ರರಾಗಲಿ ಹೇಳುವಂಥ ಕೆಲವೊಂದು ಸಲಹೆಗಳನ್ನು ಕೇಳಲಿಕ್ಕೆ ಹೋಗಬೇಡಿ. ಕೇಳಿಸ್ಕೊಳ್ಳಿ, ಆದರೆ ಕಾರ್ಯರೂಪಕ್ಕೆ ತರುವಂಥ ಒಂದು ಸನ್ನಿವೇಶ ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ಈ ದಿನ ನಿರುದ್ಯೋಗಿಗಳು ಸಿಕ್ಕಂತಹ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಸೋಮಾರಿತನ ಪಡಬೇಡಿ. ಏಕೆಂದರೆ ಈ ದಿನ ನಿಮಗೆ ಪ್ರಮುಖವಾಗಿರುವಂಥ ಶತ್ರು ಅಂತ ಹೇಳಿದ್ರೆ ಸೋಮಾರಿತನನೇ. ನಾಳೆ ಮಾಡಿದ್ರಾಯಿತು ಅನ್ನುವಂಥದ್ದು ಮನಸ್ಸಿಗೆ ಬಂದುಬಿಟ್ರೆ ಕೆಲಸಗಳು ಆಗೋದೇ ಇಲ್ಲ. ಹಾಗಾಗಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮುಂದೂಡುವಂಥದ್ದು ಇದೆ. ಫಲ ನಿಮಗೆ ಪೂರ್ಣವಾಗಿ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಆದಷ್ಟು ಬೇಗ ಕೆಲಸಗಳ ಬಗ್ಗೆ ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ದೂರದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಪ್ರಯಾಣದ ವಿಚಾರದಲ್ಲಿ, ವಾಹನದ ವಿಚಾರದಲ್ಲಿ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಕಾಲಭೈರವ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದಾಖಲೆಯ ದಿನ. ಏಕೆಂದರೆ ನಿಮ್ಮ ಅಪರಿಮಿತವಾದಂಥ ಒಂದು ಸಾಹಸ, ನಿಮ್ಮ ತುಂಬ ದೂರದರ್ಶಿತ್ವದ ವಿವೇಚನೆ, ಇದರಿಂದ ಒಂದು ಕೆಲಸವನ್ನು ಬಹಳ ವಿಶೇಷ ರೀತಿಯಲ್ಲಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಒಂದು ಸಣ್ಣ ಕೆಲಸವನ್ನಾದರೂ ಕೂಡ ಬಹಳ ಎಕ್ಸ್ಟ್ರಾ ಆರ್ಡಿನರಿಯಾಗಿ ನೀವು ಮಾಡುವಂಥ ಒಂದು ಉತ್ಸಾಹ ಇದೆ, ಹುಮ್ಮಸ್ಸಿದೆ. ಹಾಗಾಗಿನೇ ನಿಮ್ಮ ನಿರೀಕ್ಷೆಗಳು ಈ ದಿನ ನಿಜ ಆಗುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಸಕಾಲಕ್ಕೆ ನೆರವು ಸಿಕ್ಕುವಂಥದ್ದು. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳನ್ನು ಯಾವ ರೀತಿಯಲ್ಲಿ ದೂರ ಇಡಬೇಕು ಅನ್ನುವಂಥ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಬಹಳ ಚೆನ್ನಾಗಿದೆ ಈ ದಿನ. ಇನ್ನು ಈ ದಿನ ಅಪರೂಪಕ್ಕೆ ಕೆಲವೊಂದು ಆಹ್ವಾನಗಳು ಬರುವಂಥದ್ದು ಕೂಡ ಇದೆ. ಇದು ಕೂಡ ನಿಮಗೆ ತುಂಬ ಉತ್ಸಾಹವನ್ನು, ಸಂತೋಷವನ್ನು ತರಿಸುವಂಥ ಸಂದರ್ಭ. ಇನ್ನು ಈ ದಿನ ಆತುರದ ವಿವೇಚನೆ ಇಲ್ಲದೆ ಕೆಲಸ ಕಾರ್ಯಗಳಿಂದ ಆಗಿರುವಂಥ ನಷ್ಟಗಳೇನಿದೆ, ಸಮಸ್ಯೆಗಳೇನಿದೆ, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗತ್ತೆ. ಹಾಗಾಗಿ ಈ ದಿನ ಈ ಡ್ಯಾಮೇಜ್ ಕಂಟ್ರೋಲ್ ಏನಿದೆ ಅದರ ಬಗ್ಗೆ ತೀವ್ರವಾದ ಗಮನವನ್ನು ಹರಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಿದ್ಧಾಂತವನ್ನೇ ಬೇರೆಯವರ ಮೇಲೆ ಹೇರುವಂಥ ಸಾಧ್ಯತೆ ಇದೆ. ಅದನ್ನು ಅವರು ಒಪ್ಪಿಕೊಳ್ಬೇಕು ಅನ್ನುವಂಥ ಹಠದ ಸ್ವಭಾವ ಕೂಡ ನಿಮಗೆ ಇರುವಂಥದ್ದು. ಇದೊಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟನ್ನು ತರುವಂಥ ವಿಚಾರ ಆಗುತ್ತೆ. ಸ್ವಲ್ಪ ಯೋಚಿಸಿ ಮುಂದುವರಿರಿ. ಹಾಗೆ ಈ ದಿನ ನಿಮ್ಮ ನಡತೆಯಲ್ಲಿ ಸಹನೆ ಇದೆ, ಸಂಯಮ ಇದೆ, ಮಾತಿನಲ್ಲಿ ಹಿಡಿತ ಇದೆ, ಹಾಗೆ ಆಲೋಚನೆಯಲ್ಲಿ ತುಂಬ ಸ್ಥಿರತೆ ಇದೆ. ಆದ್ದರಿಂದಲೇ ಈ ದಿನ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಬುನಾದಿಯನ್ನು ಹಾಕುವಂಥ ಸಂದರ್ಭ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ, ಲಾಭ ಕೂಡ ಇದೆ,
ಅನುಕೂಲ ಕೊಡೋ ಇದೆ. ಇನ್ನು ಕುಟುಂಬದಲ್ಲಿ ಒಳ್ಳೆಯ ಸಾಮರಸ್ಯ ಇದೆ. ಏಕೆಂದರೆ ಈ ದಿನ 7ರಲ್ಲಿ ಚಂದ್ರ ಇರುವಂತಹ ದಿನ, ಕಳತ್ರ ಸ್ಥಾನ. ಹಾಗಾಗಿ ಪ್ರೇಮಿಗಳಿಗೂ ಒಳ್ಳೆಯ ದಿನ, ಪತಿ ಪತ್ನಿಯರಿಗೂ ಕೂಡ ಈ ದಿನ ಪರಿಪೂರ್ಣವಾದಂತಹ ದಿನ. ಕುಟುಂಬಕ್ಕಾಗಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗಾಗಲಿ ಈ ದಿನ ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡುವಂಥ ಅವಕಾಶಗಳು ಕೂಡ ಇದೆ. ಒಟ್ಟಾರೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂತಹ ದಿನ, ನಿಮ್ಮ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ರಲ್ಲಿ ಚಂದ್ರ ಅಂದರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟು ಹೆಚ್ಚಾಗಿದೆ ಅನ್ನುವಂಥದ್ದು ತೋರಿಸುತ್ತೆ. ಜೊತೆಗೆ ನಿಮ್ಮ ಶತ್ರುಗಳಾಗಲಿ, ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸುವಂಥವರಾಗಲಿ ಈ ದಿನ ಸ್ವಲ್ಪ ಗೌಣವಾಗ್ತಾರೆ. ಅವರ ಒಂದು ಆಟ ಏನೂ ನಡೆಯಲ್ಲ. ಹಾಗಾಗಿ ಈ ದಿನ ನೀವೇ ಮೇಲ್ಪಂಕ್ತಿಯಲ್ಲಿ ಇರ್ತೀರಿ. ಇನ್ನು ಈ ದಿನ ನಿಮ್ಮ ಕಾರ್ಯವೈಖರಿಗೆ ಪ್ರಶಂಸೆಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಈ ದಿನ ನಿಮ್ಮ ನಿರೀಕ್ಷೆಗಳು ಈಡೇರುತ್ತೆ. ನಿಮ್ಮ ಕೆಲಸ ಬಹಳ ವಿನೂತನ ರೀತಿಯಲ್ಲಿ ಇರುತ್ತೆ. ಅದಕ್ಕಾಗಿಯೇ ಕೆಲವರಿಗೆ ನಿಮ್ಮ ನಡತೆ, ನಿಮ್ಮ ಮಾತು, ನಿಮ್ಮ ಕಾರ್ಯವೈಖರಿ ಇಷ್ಟವಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರಿಗೆ ಇದ್ದಂತಹ ಸಣ್ಣ ಪುಟ್ಟ ವಿವಾದಗಳು ಬಗೆಹರಿಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಬಹಳ ಪ್ರಬುದ್ಧವಾಗಿರುತ್ತೆ. ಹಾಗಾಗಿ ಈ ದಿನದ ತೀರ್ಮಾನ ಒಂದನ್ನೇ ನೀವು ತೆಗೆದುಕೊಂಡ್ರೆ ಬಹಳ ಪ್ರಾಯೋಗಿಕವಾಗಿರುತ್ತೆ. ಅತ್ಯುತ್ತಮವಾದಂತಹ ನಡವಳಿಕೆ ಅದರಲ್ಲಿ ಸೇರ್ಪಡೆಯಾಗಿರುವಂಥ ಅಂಶ ಬೆಳಕಿಗೆ ಬರುತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ವಿಚಾರ ಅಂತ ಹೇಳಿದ್ರೆ ನೀವು ಕೊಟ್ಟಿರುವಂಥ ಮಾತನ್ನು ಈಡೇರಿಸುವಂಥದ್ದು. ಹಾಗಾಗಿ ಭರವಸೆಗಳನ್ನು ಕೊಡುವಂಥದ್ದು ಸುಲಭ, ಆದರೆ ಈಡೇರಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ಬಂದುಬಿಡ್ಬೋದು, ಸಮಸ್ಯೆಗಳು ಬರ್ಬೋದು. ಅದನ್ನು ಈ ದಿನ ಬಹಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಬಗೆಹರಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಅತ್ಯಂತ ಎಚ್ಚರಿಕೆಯಿಂದ ಇರ್ತೀರಿ, ಬಹಳ ಜಾಗೃತರಾಗಿ ಇರ್ತೀರಿ. ಆದರೆ ಈ ಸ್ತ್ರೀಯರ ವಿಚಾರದಲ್ಲಿ ಮಾತ್ರ ಈ ದಿನ ನಿಮಗೆ ಏನೋ ಒಂದು ಮುಂಗೋಪ, ಏನೋ ಒಂದು ಅಸಮಾಧಾನ ಇರುವಂಥದ್ದು. ಇಲ್ಲಿ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಗೌರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗ್ರಾಮ ದೇವತೆಯ ದರ್ಶನ ಮಾಡಿ, ಯಾವುದಾದ್ರೂ ಒಂದು ಸ್ತ್ರೀ ಶಕ್ತಿ ಪೀಠಕ್ಕೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ದುರ್ಗಾ ದೇವಿಯ ಸ್ತೋತ್ರ ಪಠಣ ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ನಿರಾಸೆ ಇರುತ್ತೆ. ಕುಟುಂಬಸ್ಥರಿಂದ ಈ ದಿನ ನಿಮಗೆ ನೆರವು ಸಿಕ್ಕಲ್ಲ. ಅದರಲ್ಲೂ ಮಕ್ಕಳ ವಿಚಾರವಾಗಿ ಈ ದಿನ ಸ್ವಲ್ಪ ತಲೆ ಕೆಡಿಸ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಹೋದರೂ ಕೂಡ ಏನೋ ಒಂದು ಅಡಚಣೆ ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ಸ್ಮೂತಾಗಿ ನಡೆಯಲ್ಲ, ಸರಳವಾಗಿ ಇರಲ್ಲ. ಒಂದು ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ನೀವು ತುಂಬ ಪ್ರಯತ್ನ ಪಡಬೇಕಾಗುತ್ತೆ. ಒಂದು ಸ್ಟ್ರಗಲ್ ಇದ್ದ ಹಾಗೆ, ಹೋರಾಟ ಇದ್ದಂತೆ ನಿಮ್ಮ ಜೀವನ. ಹಾಗೆ ಈ ದಿನ ಹಳೆಯ ಘಟನೆಗಳಾಗಲಿ, ನಿಮಗೆ ತುಂಬ ಅನಾನುಕೂಲವನ್ನು ಉಂಟು ಮಾಡಿರುವಂಥ ಪರಿಸ್ಥಿತಿಗಳಾಗಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಮರುಕಳಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಮಸ್ಯೆ ನಿವಾರಣೆ ಆಯಿತು ಅಂತ ಹೇಳಿ ನೆಮ್ಮದಿಯಿಂದ ಇರುವಂಥ ಸಂದರ್ಭ ಅಲ್ಲ. ಅಲ್ಲೂ ಕೂಡ ಏನೋ ಒಂದು ಸಣ್ಣ ಎಡವಟ್ಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅಚಾತುರ್ಯದಿಂದ ಆಗುವಂಥ, ಆತುರದ ನಿರ್ಧಾರದಿಂದ ಆಗುವಂಥ ಈ ರೀತಿ ಎಡವಟ್ಟುಗಳಿಗೆ ನೀವೇ ಕಾರಣರಾಗ್ತೀರಿ. ಸ್ವಯಂಕೃತ ಅಪರಾಧ ಇದು, ನೀವಾಗಿ ಮಾಡಿಕೊಂಡಿರುವಂಥ ತೊಂದರೆಗಳಿದು. ಆದ್ದರಿಂದಲೇ ಈ ದಿನ ಆದಷ್ಟು ಅಂತಹ ವಿದ್ಯಮಾನಗಳನ್ನು ಬದುಕಿನಿಂದ ದೂರ ಇಡುವಂಥದ್ದು ಉತ್ತಮ. ನಿಮಗೆ ಎಲ್ಲಿ ನೆಮ್ಮದಿ ಇದೆ, ಯಾರಿಂದ ಗೌರವ ಸಿಕ್ಕತ್ತೆ, ಎಲ್ಲಿ ನಿಮ್ಮ ಸ್ಥಾನಮಾನ, ನಿಮ್ಮ ವೈಯಕ್ತಿಕ ಗೌರವಗಳು ಸಂರಕ್ಷಿಸಲ್ಪಡುತ್ತೆ ಅಂತಹವರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯ ಕಳೀರಿ. ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಇರುತ್ತೆ. ಅಲ್ಲಿ ಉತ್ಸಾಹ ಸಿಕ್ಕತ್ತೆ. ಅಲ್ಲಿ ನಿಮ್ಮ ಬಗ್ಗೆ ನಿಮಗೆ ಒಂದು ಗೌರವ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಅದು ಬಿಟ್ಟು ನಿಮ್ಮ ಕೆಲಸಗಳನ್ನು ಯಾರು ಟೀಕೆ ಮಾಡ್ತಾರೆ, ನಿಮ್ಮನ್ನು ಯಾರು ಆಗಾಗ್ಗೆ ಮೂದಲಿಸ್ತಾ ಇರ್ತಾರೆ, ನಿಮಗೆ ಬುದ್ಧಿವಾದವನ್ನು ಆಗಾಗ್ಗೆ ಹೇಳುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ, ಅಂಥವರಿಂದ ಈ ದಿನ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ನಿಮ್ಮ ಒಂದು
ವೀಕ್ನೆಸ್ ಏನಿದೆ ಅದನ್ನು ಈ ದಿನ ಕೆಲವರು ದುರುಪಯೋಗ ಪಡಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ಟ್ರೆಂತ್ ಆಗಲಿ ನಿಮ್ಮ ವೀಕ್ನೆಸ್ ಆಗಲಿ ಏನಿದೆ ಅನ್ನೋಂಥದ್ದನ್ನು ಯಾರಿಗೂ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಬೇಡಿ. ಏಕೆಂದರೆ ಅಂಥ ಒಳ್ಳೆಯ ವ್ಯಕ್ತಿ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಬಂಡವಾಳವನ್ನು ನೀವೇ ಬಯಲು ಮಾಡಿಕೊಂಡಂಥ ಒಂದು ಪ್ರಯತ್ನ ಆಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ರಲ್ಲಿ ಚಂದ್ರ, ಸುಖ ಸ್ಥಾನ ಇದು. ಆದರೆ ನಿಮಗೆ ಸುಖದ ಅಂಶ ಎಷ್ಟಿದೆ, ಆ ಪರ್ಸೆಂಟೇಜ್ ಎಷ್ಟಿದೆ ಅದನ್ನು ನೀವೇ ಹುಡುಕಿಕೊಳ್ಬೇಕಾಗತ್ತೆ. ಏಕೆಂದರೆ ಈ ದಿನ ತುಂಬ ಕಷ್ಟಪಡುವಂಥದ್ದು. ಕೆಲಸ ಕಾರ್ಯಗಳು ಆರಂಭ ಆದರೂ ಕೂಡ ತುಂಬ ನಿಧಾನ ಆಗಿಬಿಡುತ್ತೆ. ಜೊತೆಗೆ ಶನಿ ಕೂಡ ನಿಮ್ಮ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಒತ್ತಡಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಲ್ಲ ಒಂದು ಕಡೆ ಹಳಿ ತಪ್ಪುವಂಥ ಸಾಧ್ಯತೆ ಕೂಡ ಇದೆ. ಸುಳ್ಳು ಹೇಳುವಂಥದ್ದು. ಏಕೆಂದರೆ ತತ್ಕಾಲಕ್ಕೆ ಪರಿಸ್ಥಿತಿಯಿಂದ ನೀವು ಬಚಾವಾಗಬೇಕು. ಅದಕ್ಕಾಗಿಯೇ ಇಲ್ಲ ಸಲ್ಲದ ಆಲೋಚನೆಗಳು ಬರುವಂಥದ್ದು. ಹಾಗೆ ಈ ದಿನ ಮಾತಿನಲ್ಲೂ ಕೂಡ ನಿಮಗೆ ವಿಶ್ವಾಸ ಇಲ್ಲ, ನಿಮಗೆ ನಿಯಂತ್ರಣ ಇಲ್ಲ, ಮಾತನ್ನು ತಪ್ಪುವಂಥದ್ದು. ಇದು ಕೂಡ ನಿಮ್ಮ ವ್ಯಕ್ತಿತ್ವಕ್ಕೆ ಸ್ವಲ್ಪ ಕಪ್ಪು ಮಸಿ ಬಳಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಎಚ್ಚರಿಕೆ ಬೇಕು, ಜಾಗ್ರತೆ ಬೇಕು. ಆದರೆ ಈ ದಿನ ಯಾಮಾರುವಂಥದ್ದು ಬಹಳ ಬೇಗ ನೀವು ಅದಕ್ಕಾಗಿಯೇ ಕೆಲವೊಂದು ಎಡವಟ್ಟುಗಳಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಪ್ತೀರಿ. ಅಲ್ಲೂ ಕೂಡ ದಂಡ ತೆರುವಂಥದ್ದು ಅಥವಾ ಈ ಕಾನೂನಿನ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಅನಾವಶ್ಯಕವಾದಂಥ ವಾದ ವಿವಾದಗಳು ಈ ದಿನ ಬರುವಂಥದ್ದು. ಅಪರಿಚಿತ ವ್ಯಕ್ತಿಗಳು ಕೂಡ ಈ ದಿನ ನಿಮ್ಮೊಂದಿಗೆ ಚರ್ಚೆಗೆ ಇಳಿತಾರೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಆದಾಯದಲ್ಲಿ ಹೆಚ್ಚಳ ಆದರೂ ಕೂಡ ಈ ಖರ್ಚು ಕೂಡ ಜಾಸ್ತಿ ಇರುತ್ತೆ. ಒಂದು ರೀತಿಯಲ್ಲಿ ನಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಅನಾವಶ್ಯಕವಾದಂಥ ಖರ್ಚಿಗೆ ಈ ದಿನ ಮುಂದಾಗುವಂಥದ್ದು ಇದೆ. ಯಾರನ್ನೋ ಓಲೈಸುವ ಸಲುವಾಗಿ ಈ ದಿನ ಖರ್ಚನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಇದು ಹಣಕಾಸಿನ ನಷ್ಟಕ್ಕೆ ಕಾರಣ ಆಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಜವಾಬ್ದಾರಿಯಾಗಲಿ ಅಥವಾ ನಿಮ್ಮ ಗುರಿಯತ್ತ ಸಾಗುವಂಥ ಒಂದು ಪ್ರಯತ್ನದಲ್ಲಾಗಲಿ ಸಮತೋಲನ ಅನ್ನುವಂಥದ್ದು ಇರಲ್ಲ. ತೆಗೆದುಕೊಂಡಂಥ ನಿರ್ಧಾರದಲ್ಲೇ ಬದಲಾವಣೆಗಳು ಆಗ್ತಾ ಇರುತ್ತೆ. ಬಹಳ ಬೇಗ ಯೂಟರ್ನ್ ಆಗಿಬಿಡ್ತೀರಿ. ಹಾಗಾಗಿ ಗುರಿ ತಲುಪಲಿಕ್ಕೆ ಕಷ್ಟ ಆಗುತ್ತೆ. ನಿಮ್ಮನ್ನು ಹಿಂಬಾಲಿಸುವಂಥವ್ರು, ನಿಮ್ಮನ್ನು ಆಶ್ರಯಿಸಿರುವಂಥವ್ರಿಗೂ ಕೂಡ ಈ ದಿನ ನಿಮ್ಮಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಕೂಡ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುವಂಥ ಒಂದು ಸಂದರ್ಭದಲ್ಲೇ ಇರ್ತಾರೆ. ನೀವು ಈ ವಿಚಾರಗಳನ್ನು ಸರಿಪಡಿಸ್ಕೊಳ್ಳೇಬೇಕಾಗುತ್ತೆ. ಅದಕ್ಕಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.